ಮಂತ್ರಸಿದ್ಧಿ ಬಗ್ಗೆ ತಿಳ್ಕೊಳ್ಳೋದಾದರೆ ಮಂತ್ರ ಯಾವುದು, ಜಪ ಯಾವುದು, ಅದರ ಮೇಲೆ ಸಿದ್ಧಿ ಯಾವುದು ಬರ್ತದೆ ಅನ್ನೋದು ನಿರ್ಧಾರ ಆಗ್ತದೆ. ನಾವು ಪುಸ್ತಕಗಳಿಂದ ಮಂತ್ರ ತಗೊಂಡಿರ್ಬೋದು ಅಥವಾ ಗುರುಗಳಿಂದ ದೀಕ್ಷೆ ತಗೊಂಡಿರ್ಬೋದು. ಫೇಸ್ಬುಕ್ ಗುರು, ಯೂಟ್ಯೂಬ್ ಗುರು, ತುಂಬ ಗುರುಗಳು ಮಾರ್ಕೆಟಲ್ಲಿ ಅವೈಲಬಲ್ ಇದ್ದಾರೆ. ನಮಗೆ ಆ ಮಂತ್ರದ ಬಗ್ಗೆ ಜ್ಞಾನ ಇರಲ್ಲ ಅಥವಾ ಶಕ್ತಿ ಬಗ್ಗೆ ಜ್ಞಾನ ಇರಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ನಾವೆಷ್ಟೇ ಪೂಜೆ ಪುನಸ್ಕಾರ ಮಂತ್ರ ಜಪ ಮಾಡಿದ್ರೂ ಸಹ ಯಾವುದೇ ಸಿದ್ಧಿ ಪ್ರಕಟ ಆಗಲ್ಲ, ನಮ್ಗೆ ಒಲಿಯಲ್ಲ. ಸಿದ್ಧಿ ಪ್ರಕಟ ಆಗದೇ ಇರಲಿಕ್ಕೆ ತುಂಬ ಕಾರಣಗಳಿವೆ. ಮೊದಲನೇ ಕಾರಣ ಏನು ಅಂದರೆ ನಾವು ಯಾವುದೇ ಎನರ್ಜಿ ಹತ್ತಿರ, ಶಕ್ತಿ ಹತ್ತಿರ, ಅದು ಮಹಾವಿದ್ಯೆ ಆಗಿರ್ಬೋದು, ದೇವತಾ ಶಕ್ತಿ ಆಗಿರ್ಬೋದು, ಅಪ್ಸರೆ ಆಗಿರ್ಬೋದು, ಗಂಧರ್ವ, ಕಿನ್ನರ, ನಾಗ, ಭೂತ, ಪ್ರೇತ, ಪಿಶಾಚಿ ಯಾವುದೇ ಆಗಿರ್ಬೋದು. ಸಮಸ್ಯೆ ಎಲ್ಲಾಗುತ್ತೆ ಅಂದರೆ ನಾವು ಮೊದಲು ನಮ್ಮನ್ನು ಅರ್ತಿಲ್ಲ. ನಮ್ಮ ಸ್ವಯಂನ ಇಚ್ಛೆ ಏನು ಅದು ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಯಾವುದಾದ್ರೂ ಮಂತ್ರದ ರಹಸ್ಯ ತಿಳ್ಕೊಳ್ತೀವಿ ಅಥವಾ ಅದರಿಂದ ಏನಾದರೂ ಲಾಭ ಆಗ್ತದೆ, ಆ ಲಾಭ ತಿಳ್ಕೊಂಡು ಆ ಮಂತ್ರದ ಹಿಂದೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ಆ ವಿದ್ಯೆ ಹಿಂದೆ ಬೀಳ್ತೀವಿ. ನಮ್ಮೊಳಗಿನ ಗುಣ ತಿಳ್ಕೊಳ್ಳೋದೆ, ನಮ್ಮ ಒಳಗಿನ ತತ್ವ ತಿಳ್ಕೊಳ್ಳೋದೆ, ನಮ್ಮೊಳಗೆ ಯಾವ ಎನರ್ಜಿ ಇದೆ ಅದನ್ನು ಶಾರ್ಪ್ ಮಾಡ್ಕೊಳ್ಳೋದೆ, ಇಂಥ ವಿದ್ಯೆಯಿಂದ ಇದು ಸಿಗ್ತದೆ ಅಂತ ಅದ್ರ ಹಿಂದೆ ಬೀಳ್ತೀವಿ. ಪರಿಣಾಮ ಏನಾಗುತ್ತೆ ಅಂದರೆ ಯಾವ ಎನರ್ಜಿನ ನಾವು ಕರಿತೀವೋ ಅದು ಬರ್ತದೆ, ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಂಡಿರಲ್ಲ, ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇದರ ಪರಿಣಾಮವಾಗಿ ಇಂಬ್ಯಾಲೆನ್ಸ್ ಆಗ್ತದೆ. ನಿಮಗೆ ಯಾವ ಎನರ್ಜಿಯ ಅವಶ್ಯಕತೆ ಇದೆಯೋ ಆ ಎನರ್ಜಿ ಮಾತ್ರ ಪ್ರಕಟ ಮಾಡಿ. ನಿಮ್ಮಲ್ಲಿ ಯಾವುದರ ಕೊರತೆ ಇದೆ ಅದನ್ನೇ ಬೇಡಿ. ನೀವು ಬಗಲಮುಖಿ ವಿದ್ಯೆಗೆ ಹೋಗ್ತಿರೋ ಅಥವಾ ದಶಮಹಾವಿದ್ಯೆಯ ಯಾವುದಾದ್ರೂ ವಿದ್ಯೆ ಹೋದರೆ ಅದರ ಶಕ್ತಿ ಏನಿದೆ ಅದು ಬೃಹತ್ ಶಕ್ತಿ. ತಂತ್ರ ಬೇರೆ, ಮಂತ್ರ ಬೇರೆ, ಯಂತ್ರ ಬೇರೆ. ಪ್ರತಿಯೊಂದು ಮಂತ್ರದ ಊರ್ಜೆ ಬೇರೆ. ಒಂದೇ ಮಂತ್ರದಿಂದನೂ ಸಹ ಎಲ್ಲ ಪಡಿಬಹುದು. ಆದರೆ ಅದು ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಆ ನಿಯಮದ ಅನುಸಾರವಾಗಿ ಮಾಡಬೇಕಾಗ್ತದೆ. ಇಲ್ಲಾಂದರೆ ನಾವು ಆ ಮಂತ್ರದಿಂದ ಈ ಮಂತ್ರಕ್ಕೆ, ಈ ಮಂತ್ರದಿಂದ ಆ ಮಂತ್ರಕ್ಕೆ ಜಂಪ್ ಮಾಡ್ತಾನೆ ಇರಬೇಕಾಗ್ತದೆ. ನಾವು ಸಿದ್ಧರಾಗಲ್ಲ. ಮಂತ್ರ ಸಿದ್ಧನೇ ಆಗಿದೆ, ಆದರೆ ನಾವು ಸಿದ್ಧರಾಗಬೇಕು, ನಾವು ತಯಾರಾಗಬೇಕು. ಶಿವನ ಮುಖದಿಂದ ಬಂದಂತಹ ಮಂತ್ರಗಳು ಸಿದ್ಧ ಆಗಿವೆ, ನಾವು ಸಿದ್ಧರಾಗಬೇಕು. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಯಾವುದೇ ವಿದ್ಯೆ ತಗೊಳ್ಳಿ, ಶ್ರೀವಿದ್ಯೆ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಮಾತಂಗಿ ಆಗಿರ್ಬೋದು, ಬಗಲಾಮುಖಿ ಆಗಿರ್ಬೋದು, ಯಾವುದೇ ವಿದ್ಯೆ ಆಗಿರ್ಬೋದು. ನಿಮಗೆ ಅದರ ಪೂರ್ತಿ ಕ್ರಮ ಗೊತ್ತಿಲ್ಲ, ನೀವು ಅರಿತಿಲ್ಲ, ಅಥವಾ ಯಾರೋ ಅದ್ರ ಬಗ್ಗೆ ಪೂರ್ತಿ ಕ್ರಮ ಹೇಳಿಲ್ಲ. ಯಾವುದೋ ಪುಸ್ತಕ ಓದಿ ಚೆನ್ನಾಗಿದೆ ಅಂತ ಶುರು ಮಾಡ್ತೀರಾ, ನೀವು ಕಲಿತಾ ಹೋಗ್ತೀರಾ, ಮಾಡ್ತಾ ಹೋಗ್ತೀರಾ. ನಿಮ್ಗೆ ಗೊತ್ತಿಲ್ಲ ಅದರಿಂದ ಏನು ಪ್ರಕಟ ಆಗೋದಿದೆ ಅಂತ. ನೀವು ಪುಸ್ತಕ ಓದಿ ನಿಮಗೆ ಇಂತಿಂಥ ಲಾಭ ಆಗುತ್ತೆ ಅನ್ನೋದಷ್ಟೇ ಗೊತ್ತಿದೆ, ಅದಕ್ಕೋಸ್ಕರ ನೀವು ಸಾಧನೆಗೆ ಇಳಿದಿರ್ತೀರ. ಕಾರಣಾಂತರದಿಂದ ಏನಾಗುತ್ತೆ ಅಂದರೆ ಆ ಸಿದ್ಧಿಗಳು ನಿಮಗಾಗಿ ಆಗಿರಲ್ಲ. ಯಾಕಂದರೆ ನಿಮ್ಮ ಕರ್ಮ ಏನಿದೆ ಅದನ್ನು ನೀವು ಅನುಭವಿಸಲೇಬೇಕಾಗ್ತದೆ. ಆದರೆ ಸಿದ್ಧಿ ನಿಮಗೆ ಸಹಾಯ ಮಾಡ್ತವೆ, ದಾರಿ ತೋರಿಸ್ತದೆ. ಮಂತ್ರ ಸಿದ್ಧಿ ಮಾಡ್ಕೊಂಬಿಟ್ರೆ ನಾಳೆನೇ ಕೋಟಿಗಟ್ಟಲೆ ದುಡ್ಡು ಬರ್ತದೆ, ಆ ರೀತಿ ಆಗಲ್ಲ. ಶ್ರೀವಿದ್ಯೆ ಮಾಡೋದ್ರಿಂದ ಭೋಗ ಸಿಗ್ತದೆ, ಮೋಕ್ಷ ಸಿಗ್ತದೆ ಅಂತ ನೀವು ಮಾಡ್ತಾಯಿದ್ರೆ ಆ ರೀತಿ ಆಗಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸಿದ್ಧಿ ನಿಮಗೆ ಮಾರ್ಗದರ್ಶನ ಕೊಡ್ತವೆ. ಸಿದ್ಧಿ ಮಾಡ್ಕೊಂಬಿಟ್ರೆ ನಮಗೆ ಕೋಟಿಗಟ್ಟಲೆ ದುಡ್ಡು ಬಂದುಬಿಡ್ತದೆ ಅನ್ನೋದು ಮುಟ್ಟಾಳ್ತನದ ವಿಚಾರ ಆಗ್ತದೆ. ಸಿದ್ಧಿ ಅಂದರೆ ಸ್ಕಿಲ್. ನಮಗೆ ದಾರಿ ಸಿಗ್ತದೆ, ಮೈಂಡ್ ಓಪನ್ ಆಗುತ್ತೆ, ಮಾರ್ಗದರ್ಶನ ಸಿಗ್ತದೆ, ಏನು ಮಾಡಬೇಕು, ಯಾವ್ದು ಸರಿ ಅನ್ನೋದು ಗೊತ್ತಾಗ್ತದೆ. ಆ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು. ಮಂತ್ರ ಸಿದ್ಧಿ, ಮಂತ್ರ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮಿಂಗ್ನ ಅನುಸಾರವಾಗಿ ನಮ್ಮ ಊರ್ಜೆ ಪೂರ್ಣ ರೂಪದಲ್ಲಿ ಆ ಮಂತ್ರದಲ್ಲಿ ಡೈವರ್ಟ್ ಆಗಬೇಕಾಗ್ತದೆ. ಮಂತ್ರದಲ್ಲಿ ಏಕಾಗ್ರತೆ ಆದರೆ ಆ ಮಂತ್ರ ಸಿದ್ಧಿ ಆಗ್ತದೆ. ಇಲ್ಲಿ ವಿಷಯ ಏನು ಅಂದರೆ ಕನೆಕ್ಷನ್. ನಾವು ಮಾಡಿದ ಮಂತ್ರ ಫಲಕಾರಿ ಆಗಲ್ಲ. ಯಾಕೆ ಗೊತ್ತಾ? ಇದೆ ಕನೆಕ್ಷನ್. ನಮಗೆ ಆ ಮಂತ್ರದ ಜೊತೆ ಕನೆಕ್ಟ್ ಆಗೋದು ಗೊತ್ತಿಲ್ಲ, ನಮಗೆ ಆ ಮಂತ್ರದಲ್ಲಿ ಊರ್ಜೆ ಹಾಕೋದು ಗೊತ್ತಿಲ್ಲ. ಯಾವುದೇ ಸಿದ್ಧಿಯ ದಾರಿಯಲ್ಲಿ ನಾವು ನಡಿಬೇಕಾದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ನಮ್ಗೆ ಯಾರೋ ಹೇಳ್ತಾರೆ ಈ ಮಂತ್ರ 21 ದಿವಸ ಮಾಡಿ ಅಥವಾ 1,25,000 ಮಾಡಿ ಸಿದ್ಧಿ ಆಗ್ತದೆ ಮಾಡಿ ಅಂತಾರೆ. ಆ ಸಾಧ್ಯ ಮಾಡುವ ದಾರಿಯಲ್ಲಿ ನಮಗೆ ಸುಮಾರು ಪ್ರಶ್ನೆ ಎದ್ದೇಳ್ತವೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನಾವು ಜಪ ಮಾಡ್ತಾನೆ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಆವಾಗ ನಮ್ಮ ಹತ್ರ ವೇಸ್ಟ್ ಆಫ್ ಎನರ್ಜಿನೇ ಇರ್ತದೆ. ನಮ್ಮ ಎನರ್ಜಿ ವೇಸ್ಟ್ ಆಗ್ತದೆ, ಅದರಿಂದ ವೇಸ್ಟೇ ಪ್ರಕಟ ಆಗ್ತದೆ. ಯಾಕಂದರೆ ನಾವು ಕಾರಣ ಇಲ್ಲದೆ ಏನು ತಿಳ್ಕೊಳ್ದೆ ಸಾಧನೆ ಶುರು ಮಾಡಿರ್ತೀವಿ. ಹಿಂದಿನ ಕಾಲದಲ್ಲಿ ಮಂತ್ರದ ಉತ್ಪತ್ತಿ ಹೇಗಾಯಿತು ಅಥವಾ ಮಂತ್ರ ಯಾಕೆ ಮಾಡ್ತಾಯಿದ್ರು ಅನ್ನೋದನ್ನು ನೋಡೋದಾದರೆ, ಮಂತ್ರ ಯಾವುದಾದ್ರೂ ಸ್ಪೆಸಿಫಿಕ್ ಎನರ್ಜಿನ ಹುಟ್ಟಾಕಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ಸ್ಪೆಸಿಫಿಕ್ ಪ್ರೋಗ್ರಾಮಿಂಗ್ನ ಕ್ರಿಯೇಟ್ ಮಾಡಲಿಕ್ಕೆ ಬಳಸ್ತಾಯಿದ್ರು.
ಉಪಯೋಗ ಮಾಡ್ತಾಯಿದ್ರು. ಶಾಸ್ತ್ರದ ಅನುಸಾರವಾಗಿ ನೋಡಲಿಕ್ಕೆ ಹೋದರೆ ದೇವತೆಗಳು ಮಂತ್ರದ ಅಧೀನ, ಮಂತ್ರ ಗುರುವಿನ ಅಧೀನ. ಗುರು ಸ್ಪೆಸಿಫಿಕಲಿ ಆ ಮಂತ್ರನ ಅರಿತಿರ್ತಾರೆ, ಯಾವ ರೀತಿ ಅದನ್ನು ಎಕ್ಸ್ಲೇಟ್ ಮಾಡ್ಬೋದು ಅದನ್ನು ತಿಳ್ಕೊಂಡಿರ್ತಾರೆ. ಜೊತೆಗೆ ನಮ್ಮ ಮಾರ್ಗದಲ್ಲಿ ಬರುವಂತಹ ಅಡೆತಡೆ ಏನು ಅದು ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ನಮ್ಮೊಳಗೆ ಎಷ್ಟು ಕಸ ತುಂಬಿಕೊಂಡಿರ್ತದೋ ಅಲ್ಲಿವರೆಗೆ ಎಷ್ಟು ಒಳ್ಳೆ ಎನರ್ಜಿ ಬಂದರೂ ಅದು ವೇಸ್ಟ್ ಆಗ್ತದೆ. ಸಾಧಕ ಸರಿಯಾಗೋದು ಅತಿ ಮುಖ್ಯ, ಸಾಧಕ ತಯಾರಾಗೋದು ಅತಿ ಮುಖ್ಯ. ನಮ್ಮ ಬೇಸ್ ರೂಟ್ ಮೂಲ ಸರಿ ಇರಬೇಕು. ಸಿದ್ಧಿಯ ಮೂಲಾಧಾರ ಏನು, ಯಾಕೆ ಸಿದ್ಧಿನ ತಯಾರು ಮಾಡಿದ್ದಾರೆ, ಯಾಕೆ ಇಷ್ಟೊಂದು ಸ್ಕಿಲ್ನ ತಯಾರು ಮಾಡಿದ್ದಾರೆ, ಇಷ್ಟೆಲ್ಲ ವಿದ್ಯೆ ಯಾಕೆ ನಾವು ಇಷ್ಟೊಂದು ಮಂತ್ರ ಮಾಡಬೇಕು? ಒಂದೇ ಮಂತ್ರದಿಂದ ಎಲ್ಲ ಕೆಲಸ ಆಗೋದಾದರೆ ಇಷ್ಟೊಂದು ಮಂತ್ರಗಳು ಯಾಕೆ? ಒಂದರಿಂದ ಕೆಲಸ ಆಗ್ತದೆ, ಆದರೆ ಆ ಒಂದನ್ನು ನಾವು ಅರಿಬೇಕಾಗ್ತದೆ. ಮಂತ್ರಸಿದ್ಧಿಯ ರಹಸ್ಯ ಇಷ್ಟೇ. ನೀವೇನು ಸಾಧನೆ ಮಾಡಲಿಕ್ಕೆ, ಯಾವ ಮಂತ್ರದ ಸಿದ್ಧಿ ಮಾಡಲಿಕ್ಕೆ ನೀವು ಕೂತ್ಕೊಂಡಿದ್ದೀರೋ ಅದಕ್ಕೆ ನೀವು ಲಾಯಕ್ಕಾಗಿದ್ದೀರಾ ಇಲ್ವಾ, ಅದಕ್ಕೆ ನೀವು ಯೋಗ್ಯರಾಗಿದ್ದೀರಾ ಇಲ್ವಾ? ಮಂತ್ರ ಸಿದ್ಧ ಆಗಿದೆ, ಗುರು ದೀಕ್ಷೆ ಕೊಡಲಿಕ್ಕೂ ತಯಾರಾಗಿದ್ದಾರೆ, ನೀವು ಸಿದ್ಧರಾಗಿದ್ದೀರಾ? ನಿಮ್ಮ ಪಾತ್ರತೆನ, ನಿಮ್ಮ ಯೋಗ್ಯತೆನ ನೀವು ಸಂಪಾದಿಸ್ಕೊಂಡಿದ್ದೀರಾ? ಅದು ಮುಖ್ಯ. ಶಿಷ್ಯ ತಯಾರಾದಾಗ ಗುರು ಪ್ರತ್ಯಕ್ಷ ಆಗ್ತಾರೆ. ನಾವು ಒಂದು ಮಂತ್ರದಿಂದ ಇನ್ನೊಂದು ಮಂತ್ರಕ್ಕೆ, ಇನ್ನೊಂದು ಮಂತ್ರದಿಂದ ಇನ್ನೊಂದು ಮಂತ್ರಕ್ಕೆ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಮಂತ್ರ ಸಾಕು. ಒಂದೇ ಮಂತ್ರ ಅದರ ಆಳಕ್ಕಿಡಿಬೇಕು. ಒಂದೇ ಕಡೆ ಹೊಂಡ ಹೊಡೆದ್ರೆ ನೀರು ಸಿಗ್ತದೆ. ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹೊಡಿತಾ ಬಂದರೆ ಎಲ್ಲೂ ನೀರು ಸಿಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಲೋಭದಿಂದ, ಆಸೆಯಿಂದ, ಆಕರ್ಷಣೆಯಿಂದ ಯಾವುದ್ಯಾವುದೋ ಮಂತ್ರನ ಹಿಡ್ಕೊಂಡ್ಬಿಡ್ತೀವಿ. ಮಹಾದೇವ 10 ಮಹಾವಿದ್ಯೆನ ರಚಿಸಿದ್ರು, ಆದರೆ ಮೂಲ ಪಾರ್ವತಿನೇ. ಆದರೆ ನಾವು ಒಂದನ್ನು ಹಿಡ್ಕೊಳಿಕ್ಕೆ ಹೋಗಲ್ಲ, ಎಲ್ಲ ಮಾಡ್ಲಿಕ್ಕೆ ನೋಡ್ತೀವಿ. ನಾವು ಒಂದರ ಸಾಧನೆ ಮಾಡಿಬಿಟ್ರೆ ಎಲ್ಲ ಸಾಧನೆ ಮಾಡಿದ ಹಾಗೆ, ನಾವು ಒಂದು ಮಂತ್ರನ ಸಾಧಿಸಿದ್ರೆ ಎಲ್ಲ ಮಂತ್ರನ ಸಾಧಿಸಿದ ಹಾಗೆ. ಬಗಲ್ಮುಖಿಲಿ ಏನಿದೆ ಅಂದರೆ ಅದು ಮಂತ್ರ ಇಲ್ದೇನೂ ಸಿದ್ಧಿಯಾಗುತ್ತೆ, ಜಪ ಮಾಡ್ದೇನೂ ಸಿದ್ಧಿಯಾಗುತ್ತೆ. ಆ ರೀತಿ ಆಗಬೇಕಂದ್ರೆ ಅದಕ್ಕಾಗಿ ನಿಮಗೆ ದೇವಿಯ ಕೃಪೆ ಸಿಗಬೇಕಾಗಿರ್ತದೆ. ಆ ಕೃಪೆ ಸಿಗಬೇಕಂದ್ರೆ ನೀವು ಖಾಲಿ ಆಗಬೇಕಾಗ್ತದೆ. ನೀವು ಖಾಲಿ ಆದಾಗ, ಶರಣಾದಾಗ ನೀವು ಯಾವ ಮಂತ್ರ ಜಪ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಆತ್ಮದ ಲೆವೆಲಿಗೆ ಬಂದಾಗಲೇ ನಿಮಗೆ ಕೃಪೆ ಸಿಗ್ತದೆ. ನೀವು ಮೂಲಾಧಾರದ ಲೆವೆಲಿಗೆ ಬರಬೇಕಾಗ್ತದೆ. ನಮ್ಮ ಶರೀರದ ಸ್ಥೂಲ ಸೂಕ್ಷ್ಮ ಕಾರಣ ಏನಿದೆಯೋ ಅದರ ಮೂಲಾಧಾರ ಆತ್ಮ. ನೀವು ಆತ್ಮತತ್ವದಲ್ಲಿ ಹೋಗಬೇಕಾಗ್ತದೆ. ಆತ್ಮನ ಪ್ರಾಪ್ತಿ ಮಾಡ್ಕೊಳ್ಳದೆ ನೀವೇನು ಸಿದ್ಧಿ ಮಾಡಿಕೊಂಡ್ರೂ ಅದು ವ್ಯರ್ಥನೇ. ಆತ್ಮಜ್ಞಾನ ಪಡೆದೆ, ಆತ್ಮತತ್ವನ ತಿಳ್ಕೊಳ್ಳದೆ ನಾವೇನೇ ಯಂತ್ರ ಮಂತ್ರ ತಂತ್ರ ಮಾಡಿದ್ರೂ ಅದು ವ್ಯರ್ಥ ಆಗಿಬಿಡ್ತದೆ. ಕ್ರಿಯೆ ಅಥವಾ ಕರ್ಮಕಾಂಡದಲ್ಲಿ ನಾವು ಸಿಕ್ಕಾಕೊಂಡಾಗ್ತದೆ. ಸಿದ್ಧಿ ಅಂದರೆ ನಾವು ಅದರಲ್ಲಿ ಮುಳುಗಿ ಹೋಗ್ಬಿಡೋದು. ಇಲ್ಲ ಅಂದರೆ ಮನಸ್ಸು ನಮ್ಮನ್ನು ಬೇರೆ ಬೇರೆ ಕಲ್ಪನೆಯಲ್ಲಿ, ಬೇರೆ ಬೇರೆ ಆಕರ್ಷಣೆಯಲ್ಲಿ, ಬೇರೆ ಬೇರೆ ಅಸ್ತಿತ್ವದಲ್ಲಿ, ಬೇರೆ ಬೇರೆ ಜ್ಞಾನದ ರುಚಿನ ಪ್ರಕಟ ಮಾಡಿಬಿಡ್ತದೆ. ಮುಖ್ಯ ವಿಷಯ ಇದೆ, ಇಷ್ಟೊಂದು ಜ್ಞಾನ ಎಲ್ಲಿಂದ ಪ್ರಕಟ ಆಯಿತು? ಇಷ್ಟೊಂದು ಶಾಸ್ತ್ರಗಳು, ಇಷ್ಟೊಂದು ಪುಸ್ತಕಗಳು, ಇಷ್ಟೊಂದು ತಂತ್ರಶಾಸ್ತ್ರಗಳು, ಶಿವ ಪಾರ್ವತಿ ಸಂವಾದನೆ ಆಗಿರ್ಬೋದು. ಯಾವಾಗಾದರೂ ಯೋಚಿಸಿದ್ರ ಇಷ್ಟೊಂದು ಶಾಸ್ತ್ರಗಳು ಎಲ್ಲಿಂದ ಹುಟ್ಟುದು ಅಂತ, ಎಲ್ಲಿಂದ ಉತ್ಪತ್ತಿ ಆದವು ಅಂತ? ಇಷ್ಟೊಂದು ಮಂತ್ರಗಳು ಎಲ್ಲಿಂದ ಹುಟ್ಟಿದು? ಇಷ್ಟೊಂದು ರಹಸ್ಯಗಳು ಎಲ್ಲಿಂದ ಬಂದವು? ನಾವು ಮೂಲ ಬೇರೆ ಹಿಡ್ಕೊಳ್ಳಿಕ್ಕೆ ನೋಡಲ್ಲ, ನಾವು ಶಾಖೆನ ಅಂದರೆ ರೆಂಬೆ ಕೊಂಬೆ ಇವುಗಳನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತೀವಿ. ಮೂಲ ಸ್ತೋತ್ರನ ಹಿಡ್ಕೊಂಬಿಟ್ರೆ ನಮಗೆ ಎಲ್ಲ ಜ್ಞಾನ ಸಿಗ್ತದೆ. ನಾವು ಮೂಲ ಕಡೆ ಹೋಗ್ತಾ ಇಲ್ಲ, ಕೊಂಬೆ ಕಡೆ ಹೋಗ್ತಾ ಇದ್ದೀವಿ. ನಾವು ಈ ರೆಂಬೆ ಕೊಂಬೆನ ಹಿಡ್ಕೊಂಡು ಕೂತಿದ್ದೀವಿ. ದುರ್ಗಾ ಉಪಾಸನೆ ಮಾಡ್ತೀವಿ, ಆ ಮಂತ್ರ ಮಾಡ್ತೀವಿ, ಏನು ಉಪಯೋಗ ಆಗಿಲ್ವಾ? ಗಣೇಶಿಗೆ ಹಿಡ್ಕೊಂಡ್ರೆ ಆಯಿತು. ಇನ್ನೊಂದು ಕೊಂಬೆ ಹಿಡ್ಕೊತೀವಿ. ಗಣೇಶನೂ ಕೆಲಸ ಮಾಡಿಲ್ವಾ? ಇನ್ನೊಂದು ಕೊಂಬೆನ, ಇನ್ನೊಂದು ದೇವರನ್ನ, ಇನ್ನೊಂದು ಮಂತ್ರನ ಹಿಡ್ಕೊತೀವಿ. ದೇವ್ರ ಕೈ ಹಿಡ್ದಿಲ್ವಾ? ಇನ್ನು ಅಪ್ಸರ, ಬೇರೆ ದೇವತೆಗಳು. ಇವು ಕೇವಲ ಡೈವರ್ಷನ್, ರೆಂಬೆ ಕೊಂಬೆಗಳು. ನಾವು ಒಂದ್ರ ಮೇಲೆ ಮೂಲದಲ್ಲೇ ಕೆಲಸ ಮಾಡಬೇಕು. ಒಂದ್ರ ಮೇಲೆ ಕೆಲಸ ಮಾಡಿದ್ರೆ ಎಲ್ಲ ಸಿದ್ಧಿಯಾಗ್ತದೆ. ಒಂದು ಸಾಧನೆ ಮಾಡಲಿಕ್ಕೆ ನಿಮ್ಮೊಳಗೆ ನಿಮ್ಮ ಆತ್ಮ ನಿಮ್ಮ ಜೊತೆಗಿದೆ. ನೀವು ಅದನ್ನು ಕೇಳಿ, ಆ ಆತ್ಮನ ಕೇಳಿ. ನಿಮಗೆ ನಿಮ್ಮಿಂದ ನಿಜವಾಗ್ಲೂ ಏನು ಬೇಕು ನಿಮ್ಮ ಆತ್ಮನ ಕೇಳಿ. ಮೊದಲು ಎಲ್ಲ ಖಾಲಿ ಮಾಡಿ. ಮೊದಲು ನಮ್ಮೊಳಗೆ ಎಲ್ಲ ಫಿಲ್ಟರ್ ಮಾಡಬೇಕಾಗ್ತದೆ. ಸಿದ್ಧಿಯ 2 ಅವಸ್ಥೆ ಇದೆ.